ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ಶಿವಮೊಗ್ಗ. ನಿನ್ನೆ ದಿನ ಏನಿದು ಘಟನೆ ಆಗಿದೆ, ಈ ಘಟನೆಗೆ ನಾವು ಖಂಡಿಸ್ತೀವಿ. ಯಾರಿಗೂ ಈ ಥರ ಆಗಬಾರ್ದು. ಈ ಸುಳೆಬೈಲು ಮೂಲದಲ್ಲಿ ಈ ಭಾಗದಲ್ಲಿ ಇವರು ಸೌಹಾರ್ದತೆಯಿಂದಾನೇ ಇದ್ದಾರೆ. ಎಲ್ಲರೂ ಅಣ್ಣ ತಮ್ಮ, ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ. ಇದು ಘಟನೆ ಆಗಬಾರ್ದಾಗಿತ್ತು. ಈ ಹುಡುಗರು ಕಿತ್ತಾಡ್ಕೊಂಡು ಈ ಥರ ಘಟನೆ ಆಗಿದೆ. ಅದು ಆ ನೋವು ನಮಗೂ ಆಗಿದೆ. ಹಾಗಾಗಿ ಈಗ DC ಸಾಹೇಬರು, SP ಸಾಹೇಬರು, ನಮ್ಮ ನಾಯಕರು ಎಲ್ಲರೂ ಬಂದು ಪರಿಹಾರವನ್ನು ಘೋಷಿಸಿದ್ವಿ. ಪರಿಹಾರ ಘೋಷಿಸಿದ್ರೆ ಸಮಾಧಾನ ಆಗಲ್ಲ. ಈ ಥರ ಆಗಿರೋದು ಇನ್ನೊಬ್ರಿಗೂ ಆಗಬಾರ್ದು. ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದಾನೇ ಇದ್ದಾರೆ. ಆದರೂ ಇದು ಆಗಿರೋದು ನಾವು ಖಂಡಿಸ್ತೀವಿ. ಹಾಗಾಗಿ ಈಗ ನಾವು DC ಸಾಹೇಬ್ರಿಗೂ ಹೇಳಿದ್ದೀವಿ, SP ಸಾಹೇಬ್ರಿಗೂ ಹೇಳಿದ್ದೀವಿ. ಇಲ್ಲಿ ತುಂಗಾನಗರ ಲಿಮಿಟಲ್ಲಿ ಬರುತ್ತಿದ್ದು. ಇದು ತುಂಗಾನಗರ ಇಲ್ಲಿಂದ 3ರಿಂದ 4 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಒಂದು ಪೊಲೀಸ್ ಚೌಕಿ ಆಗಬೇಕು, ಇಲ್ಲಾಂದ್ರೆ ಒಂದು ಸ್ಟೇಷನ್ ಇಲ್ಲಿ ಹೊಸ ನಿರ್ಮಾಣ ಆಗಬೇಕು, ಒಂದು ಸ್ಟೇಷನ್ ಆಗಬೇಕು ಅಂತ ಹೇಳಿ ಅದನ್ನು ಹೇಳಿದ್ದೀವಿ. ಕೆಲವು ಇಲ್ಲಿ ಜನರಿಗೆ, ಈ ಭಾಗಕ್ಕೆ ಜನರಿಗೆ ಏನೇನೋ ತೊಂದರೆ ಆಗ್ತಾ ಇದೆ ಆ ವಿಚಾರನೂ ಹೇಳಿದ್ದೀವಿ. ಹಾಗಾಗಿ ಇಲ್ಲ, ಇನ್ನು ಮೇಲೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಇದು ಆಗಿರೋದು ನಿನ್ನೆ ವಿಚಾರಕ್ಕೆ ನಾವು ತುಂಬ ನೋವಾಗಿದೆ ನಮಗೂ. ಮತ್ತು ಎಲ್ಲರೂ ಇಲ್ಲಿ ಈ ಭಾಗದ ಜನ ಏನಿದ್ದಾರೆ, ಯುವಕರು ಎಲ್ಲರೂ ಸೇರಿ ಅವರಿಗೆ ಅವ್ರ ಜೊತೆಯಲ್ಲೇ ನಿನ್ನೆ ರಾತ್ರಿಯಿಂದಾನು ಅವ್ರ ಜೊತೆಯಲ್ಲೇ ಇದ್ದು, ಈಗ ಯಾರ ಮನೆಯಲ್ಲಿ ಏನಾದರೂ ಆದರೆ ಯಾವ ಥರ ಅವರು ಅವರಿಗೆ ಇದು ಕಾರ್ಯವನ್ನು ನಡೆಸ್ತಾರೆ, ಅದೇ ಥರ ಇಲ್ಲಿ ನಮ್ಮ ಎಲ್ಲ ಬಾಂಧವರು ಸೇರಿ ಆಂಬುಲೆನ್ಸ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಏನು ಬೇಕಾದರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಆ ಪಾಪ ಆ ಹುಡುಗ ತೀರೋಗಿದಾರಲ್ಲ, ಅವ್ರ ತಂದೆ ಎಲ್ಲ ಮುಸಲ್ಮಾನ್ ಬಾಂಧವರು ಜೊತೆಯಲ್ಲೇ ಇರ್ತಾರೆ. ಅವರು ಉರ್ದು ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಬಹಳ ಚೆನ್ನಾಗಿದ್ದಾರೆ ಅವರು. ಅವ್ರೀಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಅವರಿಗೆ ಎಲ್ಲರೂ ಸೇರಿ ಈ ಮೊಹಲ್ಲಾದಲ್ಲಿ ಹಿಂದೂ ಅಂತ ಅಲ್ಲ, ಮುಸಲ್ಮಾನರಂತ ಅಲ್ಲ, ಆ ಕಾರ್ಯವನ್ನು ನಿರ್ವಹಿಸಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಅವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ಬಾರ್ದಾಗಿತ್ತು, ಆಗಿದೆ. ಅದು ದೇವ್ರಿಚ್ಛೆ. ಈ ತರ ಆಗ್ಬಾರ್ದಾಗಿತ್ತು. ಕಾನೂನು ಪ್ರಕಾರ ಅದೇನ್ ನೋಡ್ಬೇಕಂತ ಅವರು ಈಗ ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ನೋಡಿದ್ದಾರೆ. ಈಗ ಏನೀಗ ಯಾರಿಗೆ ಈ ಕೇಸನ್ನ ಕೊಡ್ಬೇಕಂತ DC ಸಾಹೇಬ್ರು ಹೇಳಿ ಹೋಗಿದ್ದಾರೆ. ಹಾಗಾಗಿ ಈಗ ನನಗೆ ಯಾವ ತರ ಈ ತರ ಸಹೋದರತೆ ವಿಚಾರದಲ್ಲಿ ಮಾತಾಡಕ್ಕಂತ ಹೇಳಿದ್ರು. ನಾನು ಆ ಹುಡುಗನಿಗೆ ನಾನು ನೋಡಿದ್ದೀನಿ, ಇಲ್ಲಿ ಬರ್ತಾ ಇರ್ತೀನಿ, ನಾನು ಒಳ್ಳೆ ಹುಡುಗ ಅವನು. ಆ ಥರ ಆಗ್ಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಜಾಗೃತಿ ಈಗ ಹೇಳಿದ್ದೀವಿ. ಈಗ ಡಿಪಾರ್ಟ್ಮೆಂಟಿಗೂ ಗೊತ್ತಿದೆ. ಇಲ್ಲಿ ಈಗ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಸ್ವಲ್ಪ ಗಾಂಜಾ ಅವಳಿ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ. ಅದಕ್ಕೆ ನಾನು ಮೊದಲನೇ ಸತಿ ನಿಮ್ಗೆ ಹೇಳಿದೆ, ಇಲ್ಲಿ ಒಂದು ಚೌಕಿ ನಿರ್ಮಾಣ ಆಗಬೇಕು ಅಂತ. ಅದೆಲ್ಲ ಬಹಳ ಸತಿ ಹೇಳಿದ್ದೀವಿ ಮೀಟಿಂಗ್ ಅಲ್ಲಿ. ಜಾಗ ಗೀಗ ಎಲ್ಲ ಇದೆ, ಚೌಕಿ ನಿರ್ಮಾಣ ಮಾಡಕ್ಕೆ ಅವ್ರೀಗ ವ್ಯವಸ್ಥೆ ಮಾಡ್ತಾರೆ. ನನ್ನ ಹೆಸರು ಕಲೀಂ ಪಾಷಾ, ನಗರ ಕಾಂಗ್ರೆಸ್ ಅಧ್ಯಕ್ಷ.